ವಾಸ್ತು ಬಗ್ಗೆ ನನಗೆ ಗೊತ್ತಿಲ್ಲದೇ ಎಂತೆಂಥದ್ದು ಫೋಟೋ ತಂದೆ ಅಭಿಲಾಷು, ಅದಕ್ಕೆ ಫೋಟೋ ಚೇಂಜ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಅಂತ ಅಭಿಲಾಷಿಗೆ ಹೇಳಿದ್ರೆ ವಾಸ್ತು ಮಹಾರಾಜ್ ಅಭಿಲಾಷ್ ಏನು ಹೇಳಬೇಕು? ಅಣ್ಣ, ಮನೇಲಿ ಮಿಯಾ ಖಲೀಫನ್ ಫೋಟೋ ಹಾಕೊಳ್ಳಿ, ಅದು ವಾಸ್ತು ತುಂಬ ಒಳ್ಳೇದು, ಸಖತ್ತಾಗಿರುತ್ತೆ, ಹಂಗೆ ಹಿಂಗೆ ಅಂತ ನನಗೆ ಸಜೆಷನ್. ನಮ್ಮ ಫಾಲೋವರ್ಸ್ ಯಾರಾದರೂ ಹಿರೇಗೌಡ್ರದೇ ಫೋನ್ ಬೇಕು ಅಂತ ಅನ್ಕೊಂಡಿದ್ದವ್ರಿಗೆ ಕೊಟ್ಬಿಡಿ. ಏನು ಲಾಭ ಜಾಸ್ತಿ ಹಿಡ್ದಾನೆ ಲಾಭ ಜಾಸ್ತಿ ಹಿಡ್ದಾನೆ. ಎಲ್ರಿಗೂ ನಮಸ್ಕಾರ. ನಾಳೆ ಇಂದ ಮಾನ್ಸೂನ್ ಮಹಾರಾಷ್ಟ್ರ ಎಪಿಸೋಡ್ಸು ಶುರು ಆಗ್ತಾ ಇದೆ. ಹೋಗೋಕ್ಕಿಂತ ಮುಂಚೆ ನಂದು ಒಂದು ಎಡವಟ್ಟಾಗಿದೆ. ಏನು ಅಂತಂದರೆ, ಮೊನ್ನೆ 5D ಆರ್ಟ್ ಗ್ಯಾಲರಿ ಅಂತ ಒಂದು ಫೋಟೋಶಾಪ್ಗೆ ಹೋಗಿ ಒಂದು 7 hours ಫೋಟೋಸು, ಅಂದರೆ ವಾಸ್ತುಲಿ ಯಾರೋ ಹೇಳಿದರು ಅಂತ 7 ಕುದುರೆ ಓಡ್ತಾ ಇರೋದು ಮನೇಲಿ ಒಂದು ಫೋಟೋ ಇಟ್ಟರೆ ಚೆನ್ನಾಗಿರುತ್ತೆ, ನಿಮ್ಮ ಮನೆಗೆ ಒಳ್ಳೇದು ಅಂತ ಹೇಳಿದರು ಅಂತ ಫೋಟೋ ತಂದು ಹಾಕಿದ್ದೆ. ಅದು ಹಾಕಿದ ಮೇಲೆ ಒಂದಿಷ್ಟು ಜನ ಹೇಳಿದ್ರು, ತರಿಕೆ ಏನ್ರಿ ನೀವು ಈ ಕಲರ್ ಫೋಟೋ ತತ್ತರ, ಈ ಗೋಡೆಗೆ ನೀವು ಇಟ್ಟಿರೋ ದಿಕ್ಕಿಗೆ ಇದನ್ನ ಇಡಬಾರ್ದು, ಕೇಸರಿ ಮತ್ತು ಎಲ್ಲೋ ಕಲರ್ದು ಇಡಬೇಕು ಅಂತ ಅದು ಬೇರೆ ತಲೆಗೆ ಉಳಬಿಟ್ರು. ನನ್ನ ಮಗ ತಲೆ ಕೆಡಿಸ್ಕೊತಾನೆ ಎಲ್ಲದಕ್ಕೂ. ವಾಸ್ತು ತಿಳ್ಕೊಳ್ಳೋದ್ರ ಬದಲು ಏನು ತಿಳ್ಕೊಂಡ್ರೆ ಹಂಗೆ ಬದುಕೋದು ಉತ್ತಮ, ನೆಮ್ಮದಿಯಾಗಿ ಇರೋಕ್ಕಾಗಲ್ಲ, ಒಂದು ಕೆಲಸ ಮಾಡೋಕ್ಕೆ 24 ಸರಿ ಹೋಗ್ಬೇಕು ನೋಡಿ ಈಗ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಫೋಟೋ ಚೇಂಜ್ ಮಾಡ್ಕೊಬರೋಕೆ ಹೋಗ್ತಾಯಿದ್ದೀನಿ. ಅದ್ರ ಜೊತೆಗೆ ಇವತ್ತು ನಂದು ಮೊಬೈಲ್ ಕೂಡ ನಾನು ಸೇಲ್ ಮಾಡ್ತಾ ಇದ್ದೀನಿ. ದುಬೈ ಟ್ರಿಪ್ ಹೋದಾಗ ತಗೊಂಡ್ಬಂದಿದ್ದೆ ಮೊಬೈಲ್ನ. ಈ ಮೊಬೈಲ್ನ ಈಗ ಸೇಲ್ ಮಾಡ್ತಾ ಇದ್ದೀನಿ. ಯಾರು ತಗೊಳ್ಳೋದಿದ್ರೆ ತಗೋಬಹುದು. ಮೊಬೈಲ್ನ ಹೆಂಗೆ ಕೇರ್ ಮಾಡಿದ್ದೀನಿ ಅಂತಂದ್ರೆ, ಇದನ್ನ ಒಂದು ದಿನ ಇಲ್ಲಿವರೆಗೆ ಎತ್ತಾಕಿಲ್ಲ, ಕೆಳಗೆ ತೆಗೆದು ನೋಡ್ಬಿಟ್ರೆ ಹಂಗೆ ಹೊಸದಿದ್ದಂಗೆ ಇದೆ ಮೊಬೈಲು. ಇವತ್ತೇ ಫಸ್ಟ್ ಕವರ್ ತೆಗಿತಾ ಇರೋದಿದ್ರು ನೋಡಿ ಹೆಂಗಿದೆ, ಸಣ್ಣ ಪುಟ್ಟ ಧೂಳು ಅದೇ ಒಳಗಡೆ ಸೇರ್ಕೊಂಡಿರೋದು, ಕ್ಲೀನ್ ಮಾಡೋದು ಮುಗಿದೋಯ್ತು. ಹಿಂಗೆ ಹೊಸದಿದ್ದಂಗಿದೆ. ಬೇಬಿ ಯೂಸ್ ಅಂತಾರಲ್ಲ, ಮಗು ಥರ ಕೇರ್ ಮಾಡಿರೋ ಮೊಬೈಲು. ದುಬೈಯಿಂದ ತಂದಿದ್ದು, ದುಬೈಗೆ ಹೋಗಿದ್ದಾಗ ತಗೊಂಡಿದ್ದು. ಎಷ್ಟಕ್ಕೆ ತಗೊಂಡಿದ್ದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಲ್ಲಿ. ಈಗ 17 ತಗೊಂತಿದ್ದೀನಿ. ಇನ್ನೊಂದು 2 ತಿಂಗಳು ಕಾದಿದ್ರೆ 18 ಬರೋದು. ಬಟ್ ಮಹಾರಾಷ್ಟ್ರ ಟ್ರಿಪ್ ಹೋಗ್ತಾ ಇದೀವಲ್ಲ, ನಾಳೆಯಿಂದ ಎಪಿಸೋಡ್ ಶುರು ಆಗುತ್ತೆ. ಆ ಟ್ರಿಪ್ಪಿಗೆ ನನಗೆ ಎಮರ್ಜೆನ್ಸಿ ಫೋನ್ ಬೇಕಾಗಿತ್ತು, ಹಂಗಾಗಿ 17ನೇ ತಗೊತಾ ಇದ್ದೀನಿ. 2 ವರ್ಷಕ್ಕೆ ಒಂದೊಂದು ಅಪ್ಗ್ರೇಡ್ ಮಾಡ್ಕೊಂಡು ಹೋದ್ರೆ ಆಯ್ತು ಅಷ್ಟೇ. ಯಾರಿಗೆ ಕೊಡ್ತೀನಿ ಅಂತ ಅನ್ಬೇಡಿ, ಜಸ್ಟ್ ಇದನ್ನ ತಗೊಂಡು ಹೋಗ್ಬಿಟ್ಟು ಮೊಬೈಲ್ ಪ್ಲಾನೆಟ್ ಇದೆಯಲ್ಲ ಅವ್ರಿಗೆ ಕೊಡ್ತಾ ಇದ್ದೀನಿ. ನೀವು ಡೈರೆಕ್ಟ್ ಮೊಬೈಲ್ ಪ್ಲಾನೆಟ್ಗೆ ಹೋಗಿ ಇವತ್ತು ಒಂದಿನ ಬೇಕಾದ್ರೆ ಹೋಲ್ಡಲ್ಲಿ ಇಡೋಕೆ ಹೇಳಿರ್ತೀನಿ. ನಮ್ಮ ಫಾಲೋವರ್ಸ್ ಯಾರು ಕೆಳಗಡೆ ಕಮೆಂಟ್ ಮಾಡಿ ನಂಗೆ ಅದೇ ಸೆಟ್ ಬೇಕು ಅಂತ ಅನ್ನೋರು ಈ ಸೆಟ್ನ ತಗೊಬೋದು. ನಡೀರಿ ಹೋಗೋಣ ಈಗ ನಮ್ಮ ಮೊಬೈಲ್ ಪ್ಲಾನೆಟಲ್ಲಿ. ಬಾರ್ನ್ ಟು ಬಿ ಬಿಸ್ನೆಸ್ ಮ್ಯಾನ್. ಫಸ್ಟ್ ಕೈ ಕೊಡಿ ಅಲ್ಲ, ಕೈ ತೋರಿಸಿ ಫಸ್ಟ್. ನೀವು ಬಂದಾಗ ಇದನ್ನ ನೋಡ್ಬೇಕು. ನೀವು ಇದನ್ನ ಆಗ್ಬೇಕು ಅಂತ ಹಾಕಿರೋ ಸರ್, ಆಗ್ಬೇಕು ಅಂತ ಹಾಕಿರೋದು ನೀವು ನೋಡ್ತಾನೆ ಇದ್ದೀರಾ. 3 ಬ್ರಾಂಚು ಒಂದ ಇಲ್ಲಿ ನೋಡಿ, ಬೈಬ್ಯಾಕ್ ಹಿಂಗಡೆ. ಬೈಬ್ಯಾಕ್ ಸೇಲ್ ಇದೊಂದು ತಗೊಂಡ್ರೆ ಫಸ್ಟ್ ಬಂದ ನಾನು ಅದು ಅಲ್ಲಿದ್ದು. ಈಗ ಪಕ್ಕದಲ್ಲಿ ಇದಾಗಿ ಆಮೇಲೆ HSR ಲೇಔಟ್, ಇನ್ನೊಂದು ಇದು ಕಮ್ನಳ್ಳಿ. ಮತ್ತೆ ಇನ್ನೆಂತ ಬಿಸ್ನೆಸ್ ಮ್ಯಾನ್ ಅಂದ್ರೆ ಇನ್ನೆಂತದು ಇದೇ ಬಾರ್ನ್ ಟು ಬಿ ಬಿಸ್ನೆಸ್ ಮ್ಯಾನ್ ಅನ್ನೋದು. ಕಸ್ಟಮರ್ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ನಿಮ್ಗೆ ಹೇಳಿದ್ದೆ ಅಂತ ಗೊತ್ತಲ್ಲ. ಹೋದ್ಸರಿ ಬಂದ ಇಲ್ಲ, ಬನ್ನಿ ಒಳಗೆ ಮಾತಾಡೋಣ, ಹೊರಗಡೆ ಸೌಂಡ್ ಜಾಸ್ತಿ. ಹೌದಾ? ಸರ್ವಿಸ್ ಮಾಡ್ತೀರಾ ಇಲ್ಲಿ? ಸರ್ವಿಸ್ ನಾವು ಯಾವುದೇ ಕಾರಣಕ್ಕೂ ಮುಟ್ಟಲ್ವಾ? ಇಲ್ಲ ನಮ್ಮ ಅಂಗಡಿಲಿ. ತಲೆನೋವು ಬೇಡ ಅಂತ ಸರ್ವಿಸ್ ಮುಟ್ಟಲ್ಲ. ನಾವು ಯಾವುದು ರಿಫರ್ಬಿಶ್ಡ್ ಐಟಮ್ಗಳನ್ನ ಸೇಲ್ ಮಾಡೋದಿಲ್ಲ ಸರ್. ಆದ್ರಿಂದ ನಮ್ಗೆ ಅದು ರಿಕ್ವೈರ್ಮೆಂಟ್ ಬರೋದೇ ಇಲ್ಲ. ನಿಮ್ಮ ಮೇನ್ ಫೋಕಸ್ ಆಪಲ್ಲೇ ಅಲ್ವಾ? ಆಪಲ್ ಪ್ರಾಡಕ್ಟ್, ಅದಕ್ಕೆ ರಿಫರ್ಬಿಶ್ಡ್ ಬರಲ್ಲ ಜಾಸ್ತಿ. ನಾವು ತಗೊಂಡ್ರೆ 8 ವರ್ಷ ಮೊಬೈಲ್ ತಗೊಂಡ್ಬಿಟ್ರೆ ಐಫೋನ್ ಮಾಡಿದ ಡಿವೈಸ್ ಯಾವತ್ತೂ ಅದನ್ನ ಯೂಸ್ ಆಗಲ್ಲ. ಅದರಿಂದ ನಾವು ಅದನ್ನ ರಿಫರ್ಬಿಶ್ಡ್ ಅನ್ನೋ ಪ್ರಾಡಕ್ಟ್ ನಾವು ಸೇಲ್ ಮಾಡಲ್ಲ. ಕಿರಣ್ ಅಲ್ಲಿ ಟೋನ್ ಚೇಂಜ್ ಆಗಿದೆ ನಿಮ್ದು. ಗತ್ತು ಬಂದಿದೆ ನಿಮ್ಗೆ. ಗತ್ತು ಬಂದಿದ್ಯಾ? ದುಡ್ಡಿನ ಗತ್ತು ಅಂತಾರಲ್ಲ, ಆಗತ್ತೆ. ನೀವೆಲ್ಲ ನಮ್ಗೆ ಇನ್ಸ್ಪಿರೇಷನ್. ನಿಜ ಇನ್ಸ್ಪಿರೇಷನ್. ಬಿಸ್ನೆಸ್ ಮಾಡಬೇಕು ಅನ್ನೋ ಬಿಸ್ನೆಸ್ನ ಛಲ ಹಿಡ್ಕೊಂಡು ಅಚ್ಚೆ ಹಾಕಿಸ್ಕೊಂಡು ನಾನು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ನಿಂತವ್ರು ನೀವೇ ಫಸ್ಟ್ ನಾನು ನೋಡಿದ್ದು. ನಾನೊಂದು ಕಾನ್ಸೆಪ್ಟ್ ಬಂದಿದ್ದು. ನಾನು ದುಬೈಲಿ ತಗೊಂಡು ಸೆಟ್ಟು, ಯಾರು ನಮ್ಮ ಫಾಲೋವರ್ಸ್ ತಗೊಳ್ಳೋದಿದ್ರೆ ಅವ್ರು ತಗೊಳ್ಳಿ. ಯಾಕಂದರೆ ಮಗು ಥರ ಇಟ್ಕೊಂಡಿದ್ದೀನಿ ಒಂಚೂರು ನೋಡಿ, ಹಿಂದ್ಗಡೆನೂ ಏನೂ ಆಗಿಲ್ಲ. ನಮ್ಮ ಸ್ಕೂಟಿ ಅನಿಲು ಬಂದವ್ರೆ, ಬನ್ನಿ. ಇವಾಗಲೂ ಒಳ್ಳೆ ಕಂಡೀಷನಲ್ಲಿ ಇಟ್ಕೊಂಡಿದ್ದೀನಿ. ಒಳ್ಳೆ ಕಂಡೀಷನ್ ಇದೆ. ನಮ್ಮ ಫಾಲೋವರ್ಸ್ ಯಾರಾದರೂ ಹಿರೇಗೌಡ್ರದೇ ಫೋನ್ ಬೇಕು ಅಂತ ಅನ್ಕೊಂಡಿದ್ದವ್ರಿಗೆ ಕೊಟ್ಬಿಡಿ. ಬೇಕಾದ್ರೆ ಒಂದಿನ ಡೈಲಿ ಎಷ್ಟು ನಿಮ್ದು ರೊಟೇಷನ್ ಆಯ್ತಾನೆ ಇರ್ತಿದ್ದು. ಒಂದಿನ ಯಾರು ಸತೀಶ್ ಹಿರೇಗೌಡರು ಬೇಕು ಅಂದ್ರೆ ಅವ್ರಿಗೆ 100% ಒಳ್ಳೆ ಪ್ರೈಸ್ ಅಲ್ಲಿ, ಏನು ಲಾಭ ಜಾಸ್ತಿ ಹಿಡ್ದಾನೆ ಲಾಭ ಜಾಸ್ತಿ ಹಿಡ್ದಾನೆ ಕೊಟ್ಬಿಡಿ. ನಾನು ಇವ್ರ ಹತ್ರ ಕೊಡೋಕೆ ಕಾರಣ ಇದಿಷ್ಟೇ. ನಾನೇ ಡೈರೆಕ್ಟಾಗಿ ಕೊಡ್ಬೋದಾಗಿತ್ತು. ಏನು ಅಂತಂದ್ರೆ, ಇವರು ಚೆಕ್ ಮಾಡಿ ನೀಟಾಗಿ ಯಾವ ಕಂಡೀಷನ್ ಇದೆ ನಿಮಗೆ ಅದಾದ್ಮೇಲೆ ಪ್ರತಿಯೊಂದು ತಿರ್ಗಾ ವಾರಂಟಿ ಕೊಡ್ತೀವಿ. ಅದೊಂದು ಕಾರಣಕ್ಕಷ್ಟೇ. ಯಾಕಂದ್ರೆ ನನ್ನ ಹತ್ರ ವಾರಂಟಿ, ನಾನೇನು ವಾರಂಟಿ ಕೊಡಲಿ, ನಂದೇ ಕೆಲಸದಲ್ಲಿ ನಾನು ಬ್ಯುಸಿ ಆಗಿರ್ತೀನಿ. ನನಗೇನು ಫೋನ್ ಮಾಡಿ ಕಂಡೀಷನ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಮಗು ಥರ ನೋಡ್ಕೊಂಡಿದ್ದೀರಿ. ಆದ್ರೂ ಅದೊಂದು ವಾರಂಟಿ ಅನ್ನೋದು ಒಂದು ಸೇಫ್ಟಿ ಅಲ್ವಾ? 17 Pro Max ತಗೊಂತ ಇದ್ದೀನಿ ನಾನು. ಇದೇ ಅಪ್ಗ್ರೇಡು ಆ್ಯಕ್ಚುಲಿ. ಈಗ ನನ್ನ ಮಹಾರಾಷ್ಟ್ರ ಸೀರೀಸ್ಗೋಸ್ಕರನೇ ತಗೊಂತ ಇರೋದು. ನನ್ನ ವೀಡಿಯೋಸ್ಗಳು ಚೆನ್ನಾಗಿರ್ಬೇಕು ಆ ಟೈಮಲ್ಲಿ ತೆಗೆದಿದ್ದು, ಅದಕ್ಕೋಸ್ಕರ 17 ತಗೊಂತ. ಮೊಬೈಲ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಈಗ ಹೊರಟಿದ್ದೀವಿ. ಒಂದು
ವಾಸ್ತು ಪ್ರಕಾರ ಒಂದು ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ ನಮ್ಮ ಮನೇಲಿ. ಈ ವಾಸ್ತು ಬಗ್ಗೆ ನನಗೆ ಗೊತ್ತಿಲ್ಲದೇ ಎಂತೆಂಥದ್ದು ಫೋಟೋ ತಂದೆ ಅಭಿಲಾಷು, ಅದಕ್ಕೆ ಫೋಟೋ ಚೇಂಜ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಅಂತ ಅಭಿಲಾಷಿಗೆ ಹೇಳಿದ್ರೆ ವಾಸ್ತು ಮಹಾರಾಜ್ ಅಭಿಲಾಷ್ ಏನು ಹೇಳಬೇಕು, ಅಣ್ಣ ಮನೇಲಿ ಮಿಯಾ ಖಲೀಫನ್ ಫೋಟೋ ಹಾಕೊಳ್ಳಿ, ಅದು ವಾಸ್ತು ತುಂಬಾ ಒಳ್ಳೇದು, ಸಖತ್ತಾಗಿರುತ್ತೆ, ಹಂಗೆ ಹಿಂಗೆ ಅಂತ ನನಗೆ ಸಜೆಷನ್ ಕೊಟ್ಟರು. ಮಿಯಾ ಖಲೀಫಾ ಫೋಟೋ ಸರಿ ಮೊನಾಲಿಸಾ ಫೋಟೋ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇಲ್ಲ ಮೊನಾಲಿಸಾ ಹೋಗಿ ಮಿಯಾ ಖಲೀಫಾ ಅದೆಲ್ಲ ಬೆಡ್ರೂಮ್ ಅಲ್ಲಿ ಹಾಕೊಳ್ಳೋದು. ಸನಿ ಲಿಯೋನಿ ಇವರು ನೋಡ್ತಾ ಇರ್ತಾರೆ, ಕಟ್ಕೋಬಿಡಿ ಅಣ್ಣ ಇದನ್ನ ಕಟ್ಕೋಬಿಡಿ. ಮಿಯಾ ಖಲೀಫಾ ಫೋಟೋಗಳೆಲ್ಲ 3D 5D ಅಲ್ಲ, ಈ ಕಡೆ ಹಿಂಗ ನೋಡಿದ್ರೆ ಹಿಂಗ್ ಕೈಗೆ ಸಿಗ್ತಾವೆ ಅನ್ನಂಗಿರ್ತವೆ. ನೀವು ಮಿಯಾ ಖಲೀಫದ್ ಬೇಕಾದ್ರೆ 5D ಮಾಡ್ಕೊಕ್ಕೆ ಬರುವುದು. ನನ್ ಕಾರ್ಗೆ ಒಂದು ನಮ್ಮ ವೈಫ್ ಫೋಟೋ ಹಾಕಬಿಡ್ತೀನಿ, ಹಿಂಗೆಲ್ಲ ಮಾತಾಡಕ್ಕೆಲ್ಲ ನೋಡ್ತಾನೆ ಇದ್ರೆ ಹಂಗ್ ಮಾಡ್ಬಿಟ್ರೆ ಅಟ್ಲೀಸ್ಟ್ ಅದ್ರಲ್ಲಿ ಬೈದಲ್ಲಾದ್ರೂ ಒಂಚೂರು ಅವೇನಿಲ್ಲ, ಬರೀ ಮಾತು ಸ್ವಲ್ಪ ನಮ್ಗೆ ತೊದಲು ಜಾಸ್ತಿ, ತೊದಲಲ್ಲಿ ಏನಾರು ಮಾತಾಡ್ಬಿಡ್ತೀವಿ, ವಾಯ್ಸ್ ಬೇರೆ ಹಾಳಾಗ್ಬಿಟ್ಟೈತಾ ಅಷ್ಟೇ. ತುಂಬಾ ಒಳ್ಳೆ ಹುಡುಗ ನಾನು, ಸತೀಶ್ ಅಣ್ಣಕ್ಕಿಂತ ಒಳ್ಳೆ ಹುಡುಗ ನಾನು. ಅಯ್ಯೋ ಅಭಿಲಾಷು, ನಾನು ವಾಸ್ತು ಗೊತ್ತಿದ್ರೆ ವಾಸ್ತು ಯೂಸ್ ಮಾಡ್ಬೇಕು, ಗೊತ್ತಿಲ್ದೇನೆ ಉಲ್ಟಾ ಪಲ್ಟಾ ವಾಸ್ತು ಮಾಡಿದ್ರೆ ಅದು ಇನ್ನೂ ಹೊಡ್ತಾ ಬೀಳುತ್ತೆ, ಭಾರಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ವಾಸ್ತುನ ಹಾಕೊಳ್ಳೇಬಾರ್ದು ಅಂತ ಮನೆಗೆ. ವಾಸ್ತು ಫಾಲೋ ಮಾಡಿದ್ರೆ ಪ್ರಾಪರ್ ವಾಸ್ತು ಫಾಲೋ ಮಾಡ್ಬೇಕು, ಈ ಇಂಟರ್ನೆಟ್ ವಾಸ್ತು ಫಾಲೋ ಮಾಡಬಾರ್ದು. ಇಂಟರ್ನೆಟ್ ವಾಸ್ತು ಮಾಡಬಾರ್ದು. ಅದೇನೋ 7 hours ತಂದು ಹಾಕಿ ಮನೆಗೆ ಒಳ್ಳೇದು ಅಂತ ಹೇಳಿದ್ರು ಮೊನ್ನೆ. ಅದು ಪ್ರಮೋಷನ್ ಅಂತಾನು ಹೋಗಿ 7 hours ಪ್ರಮೋಷನ್ ಇದು ಮಾಡ್ಬಿಟ್ಟು ತಗೊಂಡ್ಬಂದು ಹಾಕಿದ್ರೆ, ನಾನು ಆ ದಿಕ್ಕಿಗೆ ಆ ಬಣ್ಣ ಹಾಕ್ಬೇಕಾಗಿತ್ತಂತ ಯಾವುದೋ ಒಂದು ಇದ್ರದ್ದು ಎಲ್ಲೋ ಕಲರು. ನಾನು ಹೋಗಿ ಅದು ರೆಡ್ ಎಲ್ಲ ಬ್ಲೂ ಎಲ್ಲ ಮಿಕ್ಸ್ ಆಗಿರೋದು ತಗೊಬಂದ್ಬಿಟ್ಟಿದೆ. ಅದು ಒಳ್ಳೇದಲ್ವಂತ ಆ ದಿಕ್ಕಿಗೆ. ನನ್ನ ಮಗ ಹಿಂಗೆ ತಿರ್ಗೋದ್ರೆ ಈ ದಿಕ್ಕಲ್ಲಿ ಹಿಂಗೆ ಕಾಣುತ್ತೆ, ಈ ತಿರ್ಗೋ ಹಿಂಗೆ ಕಾಣುತ್ತೆ, ಹಂಗೆ ಹಿಂಗೆ. ಹಾಂ ಅದಿಲ್ಲ ತಗೊಂಬನ್ನಿ, ಕಾರ್ ತಗೊಂಬನ್ನಿ. ಶೇರ್ ಮಾಡಿದ್ದೀನಿ ಬಂದಲ್ಲ. ಹಂಗಾಗಿ ಅತ್ಲಾಗಿ ಹೋಗಿ ಬಸವನಗುಡಿಲಿ ಅದು 5D ಗ್ಯಾಲರಿ ಅಲ್ಲಿ ಹೋಗಿ ತಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಮತ್ತೆ ಅದು ಚೆನ್ನಾಗಿದೆ ಆಕ್ಚುಲಿ, ಅವ್ರ ಹತ್ರ ಫೋಟೋಸ್ಗಳು ಹೆಂಗಿದೆ ಗೊತ್ತಾ. ಇನ್ನು ಅವ್ರಿಗೆ ಕಸ್ಟಮೈಸ್ ಐಡಿಯಾ ಕೊಟ್ಬಿಟ್ಟು ಮಾಡಿಸಿದ್ರೆ ಇನ್ನೂ ಬೆಸ್ಟ್. ಹೌದು, ಇವಾಗ ನೀವು ರೆಡಿಮೇಡ್ ತಗೊಂಡಿದ್ದ ಜಸ್ಟ್ ಇನ್ನೊಂದು ಐಡಿಯಾ ಹೋದೆ ಹಿಂಗೆ. ಅಲ್ಲಿ ನಮ್ಮ ಮನೆಯೊಳು ಹೇಳಿದ್ಲು ಇಲ್ಲಿ ಕುದುರೆ ಬೇಕು ಅಂತ, ಅಲ್ಲಿ ಹೋಗಿ ನೋಡಿದ ತಕ್ಷಣ ಕುದುರೆ ಐತಲ್ಲ ಅಂತ ಎತ್ಕೊಂಡ್ಬಂದು. ರನ್ನಿಂಗ್ ಅವರ್ಸ್ ಅಂದ್ರೆ ಸಕ್ಸಸ್ ಇನ ಸಂಕೇತ. ಅದೇನೋ ಒಳಗಡೆ ಮನೆ ಒಳಗೆ ರನ್ ಆಗಂಗೆ ಓಡ್ತಾ ಇರ್ಬೇಕಂತೆ ಕುದುರೆ, ಆಮೇಲೆ ಹೊರಗಡೆ ಹೋಗ್ತಾ ಇರಬಾರ್ದಂತೆ, ಆಮೇಲೆ ಈ ಗೋಡೆಗೆ ಈ ಬಣ್ಣದೇ ಇಡ್ಬೇಕಂತೆ, ಆ ಗೋಡೆಯಲ್ಲಿ ಆ ಬಣ್ಣದೇ ಕುದುರೆ ಓಡ್ತಿರೋದು ಇಡ್ಬೇಕಂತೆ. ಇವೆಲ್ಲ ರಿಸರ್ಚ್ ಮಾಡೋದ್ರೊಳಗೆ ಮನುಷ್ಯಗೆ ಎಲ್ಲಿದೆ ಸಮಯ? ಅಯ್ಯೋ ಸಾಕಾಗೋಗುತ್ತೆ. ಇದ್ರ ಬದಲು ಬೆಸ್ಟ್ ಐಡಿಯಾ ಏನು ಅಂದ್ರೆ ವಾಸ್ತು ಫಾಲೋ ಮಾಡದೇ ಇದ್ರೆ ಒಳ್ಳೇದು. ಏನು ಇಡಬೇಡಿ ವಾಸ್ತು ಮನೇಲಿ ಬೆಳಕು ಗಾಳಿ ಬಂತು ಅಂದ್ರೆ ಅದೇ ವಾಸ್ತು. ಸರಿ, ಅವ್ರಿಗೆ ಇಷ್ಟ ಆಗಿದ್ದ ಫೋಟೋ ಅವ್ರು ತಗೊಳ್ಳಿ, ನನಗೆ ಇಷ್ಟ ಆಗಿದ್ದು ನಾನು ತಗೊಳ್ಳೋಣ ಅಂತ ಈಗ ನಾನು ಬಂದಿರೋದು ಬಸವನಗುಡಿ ತ್ಯಾಗರಾಜ್ ನಗರದಲ್ಲಿ ಗಂಗಮ್ಮನ್ ಟೆಂಪಲ್ ಹತ್ರ ಇರೋ 5D ಗ್ಯಾಲರಿಗೆ. ಇಲ್ಲೇ ಯಾಕೆ ಅಂತ ಅಂದರೆ ರೀಸೆಂಟಾಗಿ ನಾನು ಒಂದು ಸರಿ ಇಲ್ಲಿ ಬಂದು ಅವ್ರಿಗೆ ಪ್ರಮೋಷನ್ ಮಾಡಿ ವಿಡಿಯೋ ಮಾಡಿದ್ದೆ. ಪ್ರಮೋಷನ್ ಅನ್ನೋದಕ್ಕಿಂತನೂ ಇವ್ರ ಹತ್ರ ಕಲೆಕ್ಷನ್ಸು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದ್ದಾವೆ. ಅದು ಎಷ್ಟು ನೋಡ್ತಿರೋದು ನೀವು, ವಾಸ್ತುದು ಬೇಕು ಅಂದರೆ ವಾಸ್ತುದು, ಇಲ್ಲ ಹಂಗೆ ಒಂದು ನೇಚರ್ದು ಅದು ಇದು ಏನು ನೋಡ್ತೀನಿ ಅಂದರೆ ಎಲ್ಲ ರೀತಿ ಕಲೆಕ್ಷನ್ಸು ಸಿಗ್ತವೆ. ಫ್ರೇಮ್ಸ್ಗಳು ಅಷ್ಟೇ ಲೇಟೆಸ್ಟ್ ಟೆಕ್ನಾಲಜಿ, ಸ್ಕ್ರ್ಯಾಚ್ ಪ್ರೂಫು ಮತ್ತು ಫೇಡ್ ಆಗಲ್ಲ, ತುಂಬ ಬಾಳಿಕೆ ಬರೋ ಅಂಥ ಹೈ ಎಂಡ್ ಕ್ವಾಲಿಟಿ ಫ್ರೇಮ್ಸ್ಗಳು. ಬೆಂಗಳೂರಲ್ಲಿ ಯಾವ ಮೂಲೆಗೆ ಬೇಕಾದರೂ ಸರ್ವಿಸ್ ಕೊಡ್ತಾರೆ, ಕರ್ನಾಟಕದ ಯಾವ ಮೂಲೆಗೆ ಬೇಕಾದ್ರೂ ಸರ್ವಿಸ್ ಕೊಡ್ತಾರೆ. ಹಾರ್ಡ್ ವರ್ಕಿಂಗ್ ಪೀಪಲ್ ಇವರೆಲ್ಲ. ನಾನು ಹೇಳ್ತೀನಲ್ಲ, 0 ಮನುಷ್ಯ ಬರಬೇಕು ಅಂತ, ಆ ಕ್ಯಾಟಗರಿಯಲ್ಲಿ ಇರೋರು ಬರ್ತಾರೆ, ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಒಳ್ಳೆ ಸರ್ವಿಸ್ ಕೊಡ್ತಾರೆ, ಒಳ್ಳೆ ಫೋಟೋಸ್ಗಳು ಇವ್ರ ಹತ್ರ ಸಿಗ್ತವೆ. ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ವಾಟ್ಸಪ್ ಮಾಡಿ. ನಿಮಗೆ ಬೇಕಾಗಿರೋ ಫೋಟೋಸ್ ಇದೆಯಾ ಕೇಳ್ಕೊಳ್ಳಿ. ಇವ್ರ ಹತ್ರ ಕ್ರಿಸ್ಟಲ್ ಫೋಟೋಸು ಅಂದರೆ ಕ್ಲಿಯರ್ ಆಗಿರೋ ಅಂಥದ್ದು, ಮತ್ತು 5D ಫೋಟೋಸ್ ಅಂದರೆ ಅದೇ ನೋಡ್ಬೋದು ನೀವು, ಆ ಕಡೆ 5D ಥರ ಎದ್ದು ಬಂದು ನಂಗೆ ಮುಗಿದ ಮೇಲೆ ಕಾಣುತ್ತಲ್ಲ ಆ ಥರ ಫೋಟೋಸು. ಅಥವಾ ನಿಮ್ಮದೇ ಫ್ಯಾಮಿಲಿದೇನಾದರೂ ಫೋಟೋ ತೆಗೆಸ್ಕೋಬೇಕು, ಅದನ್ನೇ ಕ್ರಿಸ್ಟಲ್ ಫೋಟೋ ಮಾಡಿಸ್ಬೇಕು ಅಂದರೆ ಅದನ್ನು ಕೂಡ ಮಾಡಿಕೊಡ್ತಾರೆ. ಬೇಕಿದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಅವ್ರಿಗೆ ವಾಟ್ಸಪ್ ಮಾಡಿ ವಿಚಾರಿಸ್ಕೊಂಡು ನೀವು ಆರ್ಡ್ರ್ ಮಾಡ್ಕೊಬೋದು. ಅಭಿಲಾಷು ಅವ್ರಿಗೆ ಬೇಕಾಗಿದ್ದು ಮಿಯಾ ಖಲೀಫನ್ ಫೋಟೋ ನೋಡ್ಕೊಂಡು ತಗೊಂಡ್ರು. ನನಗೆ ಬೇಕಾಗಿದ್ದು 7 hours ಕೇಸರಿ ಮತ್ತು ಹಳದಿ ಕಲರ್ದು ನನಗೆ ಅನ್ಕೊಂಡಂಗೆ ಸಿಕ್ತು, ಅದನ್ನು ತಗೊಂಡೆ. ಆಮೇಲೆ ಆನೆ, ಅಯ್ಯೋ ಆನೆದೊಂದು ದೊಡ್ಡ ಕತೆ. ನಾನು ಆನೆ ತಗೊಂಡೋದೆ, ಜೋಡಿ ಆನೆ ಇರಬೇಕಂತೆ, ಅದರಲ್ಲೂ ಒಂದು ಆನೆ ಸೊಂಡ್ಲು ಎತ್ತಿರ್ಬೇಕಂತೆ ಮೇಲೆ, ಅದಿದ್ದರೆ ತುಂಬ ಒಳ್ಳೆಯದಂತೆ. ನಾನು ಒಂದು ಆನೆ ಎಲ್ಲ 2 ಆನೆ ಒಂದು ಗೆಂಡ ಮುಖ ಇರೋದನ್ನು ತಗೊಂಡು ಹೋಗ್ಬಿಟ್ಟಿದ್ದೆ ಮನೇಲಿ, ಅದನ್ನು ಸೈಡಿಗೆ ಇಟ್ಟಿದ್ರು. ಈಗ ಜೋಡಿ ಆನೆದನ್ನು ತಗೊಂಡು ಹೋಗ್ತಾ ಇದ್ದೀನಿ, ಸೊಂಡ್ಲು ಎತ್ತಿರೋದು ಸಿಗಲಿಲ್ಲ ನನಗೆ. ಇದು ಒಳ್ಳೇದಂತೆ ಮನೆಗೆ. ವಾಸ್ತು ಕಲಿಬೇಕು ಕಣ್ರಪ್ಪ, ವಾಸ್ತು ಕಲೀಲಿಲ್ಲ. ಒಂದು ಸರಿ ವಾಸ್ತುಗೆ ಎಂಟ್ರಿ ಆದರೆ ಅಂದರೆ ಅದರಿಂದ ವಾಪಸ್ ಬರೋಕ್ಕಾಗಲ್ಲ. ಇದೊಂಥರ ಚಕ್ರವ್ಯೂಹ ಬೆದಸ್ದಂಗೆ ಆಗ್ಬಿಡುತ್ತೆ. ಆಯ್ತು ಅಭಿಮನ್ಯು, ನಾನು ನನ್ನ ರಿಕ್ವೈರ್ಮೆಂಟಿಗೆ ತಕ್ಕಂಗೆ 7 hours ತಗೊಂಬಂದೆ.
ಅಭಿಲಾಷ್ ಮತ್ತೆ ಅಚೀವ್ ಮಾಡೇ ಬಿಟ್ರಲ್ಲ ಮಿಯಾ ಖಲೀಫನ್ನ. ಅವ್ರು ಬಂದವ್ರು ಮಿಯಾ ಖಲೀಫನ್ನ ಫೈನಲ್ ಮಾಡ್ಸ್ಕೊಂಡವ್ರೆ. ಸೆನ್ಸರ್ ಇದು ಅದು ತೋರ್ಸಂಗಿಲ್ಲ, ಹಂಗಾಗಿ ನಿಮ್ಗೆ ಕಂಗ್ರಾಚುಲೇಷನ್ ಅಂತ. ಮಿಯಾ ಖಲೀಫ್ ನನ್ಸ್ ಮಾಡಿದ್ರಿ ಎಲ್ಲಿ ಎತ್ತಾಗ್ತಾರೆ ಈ ತಗೊಂಡೋಗಿ ಸ್ಟೋರ್ ರೂಮಲ್ಲಿ ರಾತ್ರಿ ನಾವು ಅಭಿಲಾಷು ಹೊರಗಡೆ ಬಂದು ಊಟ ಮಾಡಿದ್ವಿ. ಅದ್ರ ಜೊತೆಗೆ ಸ್ಕೂಟಿ ಅನಿಲ್ ಬಂದು ಜಾಯ್ನ್ ಆದರು. ಅಭಿಲಾಷ್ ಇವತ್ತೇ ವಾಯ್ಸ್ ಕಟ್ಕೊಬಿಡ, ಮಾತಾಡಿ ಅಭಿಲಾಷ್. ಹಲೋ ವಾಯ್ಸ್ ಅರ್ಧ ಗಂಟೆಯಿಂದ ಬೆಳಗ್ಗೆಯಿಂದ ಇತ್ತು, ಆದರೆ ಸಂಜೆ ಒಳಗೆ ಇನ್ನೂ ಜಾಸ್ತಿ ಆಯ್ತು. ನಾಳೆ ಇನ್ನೂ ಫುಲ್ ಬ್ಲಾಕ್ ಆಗುತ್ತಾ ಅಂತ ಅಭಿಲಾಷ್ಗೆ. ನಾಳೆ ಎಲ್ಲ ಸೈನ್ ಲ್ಯಾಂಗ್ವೇಜ್ ಮಾತಾಡೋದು. ಹಾಂ, ಹಂಗೆ ನಾಳೆ ಎಪಿಸೋಡಲ್ಲಿ ಅಭಿಲಾಷ್ ವಾಯ್ಸ್ ಇರಲ್ಲ. ಅಪ್ಪ ಅಂತ ನಮ್ಗೆ ಬರಲ್ಲ, ಹಿಂಗಾದ್ರೆ ಹೇಳ್ತಾರೆ ಅನ್ಕೊಂಬಿಟ್ಟು. ಎಲ್ಲ ಹೊಸಬ್ರು ಬೇರೆ ಸಿಗ್ತಾರೆ ಎಲ್ಲರೂ. ಯಾರು ಮಾತಾಡ್ಸೋ ಸಾಕು ಅಪಾರ್ಥ ಆಗುತ್ತೆ ನಾಳೆ ಅಭಿಲಾಷ್. ಏನು ಏನು ನಡ್ರಿ ಹೊರಡೋಣ ಮತ್ತೆ. ಸರಿ ನೋಡೋಣ ಅಭಿಲಾಷ್ ಒಂಚೂರು ಹಂಗೆ ಎಲ್ಲರೂ ಡ್ರಾಪ್ ಬಿಸಾಕ್ಬಿಡಿ. ನಾಳೆ ಟ್ರಿಪ್ಪಿಗೆ ಸ್ಕೂಟಿ ಅನಿಲು ಬರ್ತಾ ಇದ್ದಾರೆ. ಇನ್ನೂ ಒಂದು 15 ಜನ ನಾಳೆ ಟ್ರಿಪ್ಪಿಗೆ ಜಾಯ್ನ್ ಆಯ್ತಾರೆ. ಇನ್ನು ಉಳಿದವರೆಲ್ಲ ನನಗೆ ಗೊತ್ತಿದೆ, ಅವರು ನಾಳೆ ಬೆಳಗ್ಗೆ ನಿಮಗೆ ನಾಳೆ ವಿಡಿಯೋದಲ್ಲಿ ಯಾರು ಅಂತ ಗೊತ್ತಾಗುತ್ತೆ. ನಾವು ಅಲ್ಲೇ ಲೈಟಾಗಿ ಬ್ರೇಕ್ಫಾಸ್ಟ್ ಥರನೇ ತಿಂಡಿ ತಿನ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ನಾಳೆ ಬೆಳಗ್ಗೆ ಕರೆಕ್ಟಾಗಿ ಮಧ್ಯರಾತ್ರಿ 3 ಗಂಟೆಗೆ ನಾವು ಬೆಂಗಳೂರು ಬಿಡಬೇಕು. ಯಾಕಂದರೆ 900 ಕಿಲೋಮೀಟ್ರ್ ಜರ್ನಿ ಮಹಾರಾಷ್ಟ್ರಕ್ಕೆ. ಬೆಳಗ್ಗೆ 3:15 ಸಿಗೋಣ. 3:15 ಸಿಗೋಣ. ಎಲ್ಲಿ ಹೇಳಿ? ಕೇದಾರಗಢದಲ್ಲಿ. ವಿಧಾನಸೌಧ ಅಣ್ಣ, ಸ್ಪೆಷಲಿ 3:30 ಅಲ್ಲಿರ ಬೈಲ ಬಿಟ್ಟು ಹೋಗ್ಬಿಡ್ತೀವಿ. ಅಲ್ಲ, ಹೆಂಗೆ ಬರೋದು? ಈಗ ಇದು ಕ್ಯಾಬ್ ಇದಾಕಬೋದು. ಬುಕ್ ಮಾಡ್ಬಿಡಿ, ಶೆಡ್ಯೂಲ್ ಮಾಡಿ ಕ್ಯಾಬ್. ಹಾಂ, ಊಬರಲ್ಲಿ ಅವ್ರು ಬಂದ್ಬಿಡ್ತಾರೆ ಮಧ್ಯರಾತ್ರಿ. ಹಾಂ, ಅವ್ನು ಅಲ್ಲಿ 3 ಗಂಟೆಗೆ ನೀವು 2:30 ಮಾಡಿ. ಹಾಂ, 2:30 ಬಂದು ಅಲ್ಲಿ ಕಾಯ್ತಾ ಇರ್ತೀವಿ. 2:15 ನಿಮ್ಮ ಮನೆ ಮುಂದೆ ಇರುತ್ತೆ. ಹೌದಾ? ಸರಿ. ಆಮೇಲೆ ಆಗ್ಲಿ ಹೇಳಿದ್ರ ನಾನು ಹೋಗ್ತಿದ್ವಿ ಅರ್ಧ ದಾರಿ ಅಂತ. ನಾನು ಫೋನ್ ಮಾಡಿದಾಗ ಅರ್ಧ ದಾರಿ ಹೋಗ್ತಿದೀವಿ ಬನ್ನಿ ಅಂತ, ಹಂಗೆ ತಿರ್ಸ್ಕೊಂಡು ಬಂದ್ಬಿಡ್ತಿದ್ದೆ ಹಂಗೆ. ಸರಿ, ಮಧ್ಯರಾತ್ರಿ ಇವತ್ತು ಒಂದು 2:15 ಹೊರಡ್ಬೇಕು ಇವತ್ತು ಮಧ್ಯರಾತ್ರಿ. ನಾಳೆಯಿಂದ ಜರ್ನಿ ಶುರು ಆಗುತ್ತೆ. ಮೊದಲನೇ ಎಪಿಸೋಡು ನೋಡಿ ಹೆಂಗಿದೆ ಅಂತ. ಲೈಫ್ನ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಎಂಜಾಯ್ ಮಾಡೋಕೆ ಹೋಗ್ತಾ ಇದ್ವಿ. ಎಕ್ಸ್ಪ್ಲೋರ್ ಎಂಜಾಯ್ ಸತೀಶ್ ಹಿರೇಗೌಡ ಅಡ್ವೆಂಚರ್ ಪ್ರೋ ಹಿರೇಗೌಡರದು 17 Pro Max ಜೊತೆ. ಸರಿ, ನೀವು 17 Pro Max ಕತ್ತಲ್ಲಿ ಮಾಡ್ತಾ ಇದ್ದೀರಿ. ಕತ್ಲಲ್ಲಿ ಮಾಡ್ತಾ ಇದ್ದೀನಿ. ಸರಿ, ಆಯಿತು, ಬನ್ನಿ. ಈಗ ಹೊರಟ್ಬಿಟ್ಟು ಇನ್ನೂ ಪ್ಯಾಕಿಂಗ್ ಶುರು ಆಗಿಲ್ಲ ನಂದು. ನಾನು ಯಾವತ್ತಿದ್ರೂ ನನ್ನ ಪ್ಯಾಕಿಂಗ್ ಶುರು ಆಗೋದು ರಾತ್ರಿ ಹೊರಡ್ತೀವಿ ಅಂದರೆ, ಬೆಳಗ್ಗೆ ಹೊರಡ್ತೀವಿ ಅಂದರೆ ರಾತ್ರಿ ಶುರು ಆಗುತ್ತೆ. ಇವತ್ತೇನು ನಾನು ನಿದ್ದೆ ಮಾಡಲ್ಲ ಅಂತ ಅನಿಸುತ್ತೆ. ನಾನು ಪ್ಯಾಕಿಂಗ್ ಮಾಡೋದ್ರೊಳಗೆ ಲೇಟ್ ಆಗಿಬಿಡುತ್ತೆ ನನಗೆ. ಹಾಗಾಗಿ ನಿದ್ದೆ ಮಾಡಲ್ಲ. ಟ್ಯಾಕ್ಸಿ ಬುಕ್ ಮಾಡ್ಕೊಂಡಿದ್ದೀನಿ, ಅಲ್ಲಿಂದ ಹೊರಡ್ತೀನಿ. ಮತ್ತೆ ಸಿಗೋಣ ನಾಳಿನ ವೀಡಿಯೋದಲ್ಲಿ. ಕ್ರೇಜಿ ಎಪಿಸೋಡ್ಸ್ ಮಾನ್ಸೂನ್ ಮಹಾರಾಷ್ಟ್ರ ನೋಡಿ ಸಪೋರ್ಟ್ ಮಾಡಿ. ಯೂಟ್ಯೂಬ್ ಆಗಲಿ ನನ್ನ ಇನ್ಸ್ಟಾಗ್ರಾಮಲ್ಲಾಗಲಿ ಸಪೋರ್ಟ್ ಮಾಡಿ. ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋ ಅಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಈಗಂತ ಹೇಳ್ತಾ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.